ಸದನಕ್ಕೆ ಅಗೌರವ ತಂದಿದ್ದಾರೆ. ಮಂತ್ರಿಗೆ ಸಹಾಯ ಅಪಮಾನ ಯಾಕೆ ಕುತ್ಕೊಂತೀರಾ ನೀವೆಲ್ಲ ಮಂತ್ರಿಗಳಾಗಿ? ನೀವು ನಾಳೆ ನಿಮ್ಗೂ ಆದ್ರೆ ನಿಮ್ಮ ದಲಿತರ ಎಷ್ಟು ಮಾತನಾಡೋರು ಅವರು ಸಹಿತ ಕಾಗದವನ್ನ ಬೀಸಿದ್ರು. ಈ ಕಾಗದವನ್ನ ಈ ರೀತಿ ಒಂದು ಗುಂಡಾಗಿರಿ ವರ್ತನೆ ಮಾಡೋದನ್ನ ಯಾವ ಕಾರಣಕ್ಕೂ ಈ ಸದನ ಸಹಿಸೋದಿಲ್ಲ. ಇಲ್ಲಿ ಶಿಸ್ತಿರಬೇಕು, ಜನರ ಕಾಳಜಿ ಇರಬೇಕು, ಪರಸ್ಪರ ಗೌರವ ಇರಬೇಕು, ಪೀಠಕ್ಕೆ ಗೌರವ ನೀಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಅದು ಕಾನೂನು ಹೌದು, ನಿಯಮನೂ ಹೌದು, ನಮ್ಮ ಕರ್ತವ್ಯನೂ ಹೌದು. ಆದ್ರೆ ಅದಕ್ಕೆ ಧಿಕ್ಕರಿಸಿ ನಡೆದಿರ್ತಕ್ಕಂಥ ಈ ಎಲ್ಲ ಎಲ್ಲಿವರೆಗೆ ತಮ್ಮ ಮಕ್ಕಳಿಗೆ ಬಂದು ಹೆಗಲಿಗೆ ಹೆಗಲು ಹಚ್ಚುವಂತ ಸಂಸದೀಯ ಸಚಿವರಿಗೆ ಅನ್ನಿಸ್ತಿಲ್ವಾ? ವಿನಂತಿ ಮಾಡಿದ್ರು ಮಾರ್ಷಲ್ಗಳು ದೂರ ಸರಿಯದೆ ನಮಗೆ ಸಚಿವ ಸಂಪುಟನೇ ಏನು ಹೀರೋಯಿಸಂ ಬಂತೋ ಗೊತ್ತಿಲ್ಲ. ನಮ್ಮ ಸದನಕ್ಕೆ ಅವಮಾನ ಆಗುವ ರೀತಿಯಲ್ಲಿ ಏನು ನಡೆದುಕೊಂಡ್ರು, ಏನು ಕಾಗದಗಳನ್ನ ಬೀಸೋದ್ರ ಮೂಲಕ ಅನಾಗರಿಕ ವರ್ತನೆಯನ್ನ ಮಾಡಿದ್ರು. ಅದಕ್ಕಾಗಿ ಹೆಸರಿಸಿದ್ದೀರಿ. 18 ಜನರನ್ನ ದಯಮಾಡಿ ತಾವು ತಕ್ಷಣದಿಂದ ಜಾರಿಗೆ ಬರುವಂತೆ 6 ತಿಂಗಳವರೆಗೆ ಸದನಕ್ಕೆ ಬಾರದಂತೆ ತಡೆ ಹಿಡಿಯಬೇಕು ಹಾಗೆ ಅಂತ ಹೇಳಿ ನೀವು ತಂದಿರ್ತಕ್ಕಂಥ ಇದಕ್ಕೆ ನಾನು ಬೆಂಬಲಿಸ್ತೇನೆ. ಈಗ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ. ಮಾನ್ಯ ಸದಸ್ಯರಾದ ದೊಡ್ಡನಗೌಡ ಪಾಟೀಲ್, ಡಾಕ್ಟರ್ ಅಶ್ವಥ್ ನಾರಾಯಣ್, ಎಸ್.ಆರ್. ಪಾಟೀಲ್, ಬಿ.ಎ. ಬಸವರಾಜ್, ಎಂ.ಆರ್. ಪಾಟೀಲ್, ಚನ್ನಬಸಪ್ಪ, ಚೆನ್ನೈಸಿ, ಬಿ. ಸುರೇಶ್ ಗೌಡ, ಉಮ್ಮನಾಥ್ ಕೋಟ್ಯ, ಶರಣು ಸಲಗಾರ್, ಡಾಕ್ಟರ್ ಶೈಲೇಂದ್ರ ಬೆಲ್ದರ್, ಸಿ.ಕೆ. ರಾಮಮೂರ್ತಿ, ಯಶ್ಪಾಲ್ ಸ್ವರ್ಣ, ಹರೀಶ್ ಬಿಪಿ, ಡಾಕ್ಟರ್ ಭರತ್ ಶೆಟ್ಟಿ ವೈ, ಮುನಿರತ್ನ, ಬಸವರಾಜ್ ಮುತ್ತಿಮು, ಧೀರಜ್ ಮುನಿರಾಜ್, ಡಾಕ್ಟರ್ ಚಂದ್ರು ಲಮಾಣಿ ಇವರುಗಳು ಈ ದಿನ ಸದನದ ಪೀಠದ ಆದೇಶ ಲೆಕ್ಕಿಸದೆ ಸದನದ ಕಾರ್ಯಕ್ರಮ ಅಡ್ಡುಂಟು ಮಾಡುತ್ತಾ ಅಶಿಸ್ತಿನಿಂದ ಅಗೌರವದಿಂದ ನಡೆದುಕೊಂಡಿದ್ದ ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆ ನಿಯಮ 348ರ ಮೇರೆಗೆ ತಕ್ಷಣ ಜಾರಿಗೆ ಬರುವಂತೆ 6 ತಿಂಗಳವರೆಗೆ ಸದನಕ್ಕೆ ಬಾರದಂತೆ ತಡೆ ಹಿಡಿದು ಅಮಾನತು ಮಾಡಬೇಕು. ಪ್ರಸ್ತಾವ ಸಭೆ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವುದು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ.